ಅರ್ಜೆಂಟೀನಾದ ಕಾರ್ಡೋಬಾ ಪ್ರಾಂತ್ಯದ ಆಕಾಶದಲ್ಲಿ ಜುಲೈ 4ರಂದು ಇಡೀ ಜಗತ್ತೇ ಬೆಚ್ಚಿ ಬೀಳಿಸುವಂತಹ ಘಟನೆಯೊಂದು ನಡೆದಿದೆ. ಸೆನ್ಸಾ 150 ಲಘು ವಿಮಾನದಲ್ಲಿ ಸಾಮಾನ್ಯ ತರಬೇತಿ ಹಾರಾಟ ನಡೆಯುತ್ತಿದ್ದಾಗ 42 ವರ್ಷದ ಇನ್ಸ್ಟ್ರಕ್ಟರ್ ಲಿಯಾಂಡ್ರೋ ಆಂಡ್ರೆಸ್ ಬಟಾರು ತನ್ನ 22 ವರ್ಷದ ವಿದ್ಯಾರ್ಥಿನಿ ರೋಸಾರಿಯೋ ಕಡೆಗೆ ತಿರುಗಿ, ನನಗೆ ಏನು ಮಾಡಬೇಕೆಂದು ತಿಳಿದಿದೆ, ಮುಂದುವರೆದುಕೊಂಡು ಹೋಗು ಎಂದು ಹೇಳಿ ಸೀಟ್ ಬೆಲ್ಟ್ ಕಳಚಿ ಚಲಿಸುವ ವಿಮಾನದಿಂದಲೇ ಕೆಳಗೆ ಜಿಗಿದು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಸುಮಾರು 250 ಮೀಟರ್ ಎತ್ತರದಲ್ಲಿ ಇನ್ಸ್ಟ್ರಕ್ಟರ್ ಕೈಕಟ್ಟುವಾಗ ವಿಮಾನದಲ್ಲಿದ್ದ ಯುವತಿ ಸಂಪೂರ್ಣ ಒಂಟಿಯಾದರು. ಆದರೆ ಈ ಭೀಕರ ದೃಶ್ಯದಿಂದ ಕಂಗೆಡಿದ ರೋಸಾರಿಯೋ ತಕ್ಷಣವೇ ಏರ್ ಟ್ರಾಫಿಕ್ ಕಂಟ್ರೋಲ್ ಸಂಪರ್ಕಿಸಿ ಪರಿಸ್ಥಿತಿಯನ್ನು ವಿವರಿಸಿದ್ದಾಳೆ. ಅದ್ಭುತ ಧೈರ್ಯ ಮತ್ತು ಸಮಯ ಪ್ರಜ್ಞೆ ಮೆರೆದ ಆಕೆ ವಿಮಾನವನ್ನ ಯಾವುದೇ ಗಾಯಗಳಿಲ್ಲದೆ ಸುರಕ್ಷಿತವಾಗಿ ರನ್ವೇ ಮೇಲೆ ಇಳಿಸುವಲ್ಲಿ ಯಶಸ್ವಿಯಾಗಿದ್ದಾಳೆ. ನಂತರ ಇನ್ಸ್ಟ್ರಕ್ಟರ್ ಶವ ಪತ್ತೆಯಾಗಿದ್ದು ಅವರು ತೀವ್ರ ಮಾನಸಿಕ ಸಮಸ್ಯೆಯಿಂದ ಬಳಲುತ್ತಿದ್ದರು ಎಂದು ತಿಳಿದು ಬಂದಿದೆ. ಆಕಾಶದಲ್ಲೇ ಎದುರಾದ ಮೃತ್ಯುವಿನಂತಹ ಪರಿಸ್ಥಿತಿಯನ್ನು ಧೈರ್ಯದಿಂದ ಎದುರಿಸಿ ವಿಮಾನ ಇಳಿಸಿದ ಈ ಯುವತಿಯ ಸಾಹಸಕ್ಕೆ ಈಗ ವಿಶ್ವದಾದ್ಯಂತ ಪ್ರಶಂಸೆ ವ್ಯಕ್ತವಾಗ್ತಾ ಇದೆ.